ಇದೇ ದೇವ್ರನ್ನ ಪೂಜೆ ಮಾಡೋನು ಸುಟ್ಟು ಕರ್ಕಲಾಗಿದ್ದಾನೆ. ಭಗವದ್ಗೀತೆ ಇಟ್ಕೊಂಡು ಹೆಂಗೆ ದೇವ್ರ ಪವರು, ಹೆಂಗಪ್ಪ ಪವರು? ಈ ಮೂರ್ಖತನಗಳು ಮುಗಿಬೇಕು. ಭಗವದ್ಗೀತೆನೋ ಬೈಬಲ್ಲೋ ಕುರಾನೋ ಮನುಷ್ಯರನ್ನ ಸುಡಲು ಬಿಟ್ಟು ತಾನು ಸುಡದಿದ್ದರೆ ಇದ್ಯಾವ ದೈವ ಗ್ರಂಥ, ಇದ್ಯಾವ ದೈವಶಕ್ತಿ ಅಂತ. ವಿಮಾನ ಅಪಘಾತ ಆಯಿತು, ವಿಮಾನ ಬಿತ್ತು, ಎಲ್ಲ ಗ್ರಿಲ್ ಆಗಿಬಿಟ್ಟಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಎಷ್ಟು ಸಂಕಟ ಆಗ್ತದೆ ಅದನ್ನು ನೋಡೋಕ್ಕೆ. ಈ ವೈರಲ್ ಆಗ್ತಿರೋದು ವಿಚಾರ ಏನು ಹೇಳಿ? ಸುಟ್ಟು ಹೋಗಿರೋ ಜನರ ಚಿತ್ರದ ಜೊತೆ ಸುಟ್ಟು ಹೋಗದಿರುವಂಥ ಬೈಬಲ್ನ ತೋರಿಸ್ತಾ ಇದ್ದಾರೆ, ಸಾರಿ ಭಗವದ್ಗೀತೆನ ತೋರಿಸ್ತಾ ಇದ್ದಾರೆ. ನೋಡಿ, ಭಗವದ್ಗೀತೆ ಸುಟ್ಟು ಹೋಗಿಲ್ಲ ಅಂತ. ಅದಕ್ಕೆ ನಾನು ಬರ್ದಾಕ್ತೆ, ಭಗವದ್ಗೀತೆನೋ ಬೈಬಲ್ಲೋ ಕುರಾನೋ ಮನುಷ್ಯರನ್ನ ಸುಡಲು ಬಿಟ್ಟು ತಾನು ಸುಡದಿದ್ದರೆ ಇದ್ಯಾವ ದೈವ ಗ್ರಂಥ, ಇದ್ಯಾವ ದೈವಶಕ್ತಿ ಅಂತ. ಅದೊಂದು ಪವರ್ಫುಲ್ ಆದರೆ ತಾನು ಸುಡಬೇಕಿತ್ತು, ಅವ್ರನ್ನ ಉಳಿಸ್ಬೇಕಾಗಿತ್ತು. ಅವ್ರು ಸುಟ್ಟೋದ್ರಂತೆ ಇದು ಉಳ್ಕೊಂಡ್ಬಿಡ್ತಂತೆ. ಇದು ನೋಡಿ ಅದ್ಭುತ ದೈವ ಲೀಲೆ. ಅರೆ, ಇದೇ ದೇವ್ರನ್ನ ಪೂಜೆ ಮಾಡೋನು ಸುಟ್ಟು ಕರ್ಕಲಾಗಿದ್ದಾನೆ. ಭಗವದ್ಗೀತೆ ಇಟ್ಕೊಂಡು ಹೆಂಗೆ ದೇವ್ರ ಪವರು, ಹೆಂಗಪ್ಪ ಪವರು? ಈ ಮೂರ್ಖತನಗಳು ಮುಗಿಬೇಕು, ಆಗಲೇ ಎಲ್ಲದು ಒಳ್ಳೇದಾಗದಂತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.